ನಮಸ್ಕಾರ ಗೆಳತಿಯರೇ, ಸಿರಿ ಸ್ಟಡಿ ವ್ಲಾಗ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಲಾಸ್ಟ್ ಒಂದು ವಿಡಿಯೋದಲ್ಲಿ ನಾನು ಪರಿಸರ ಅಧ್ಯಯನದ 5ನೇ ತರಗತಿಯ 1ರಿಂದ 5ನೇ ಪಾಠದವರೆಗೂ ನೋಟ್ಸ್ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೆ ವಿಡಿಯೋ ಮಾಡಿ. ಟೆಲಿಗ್ರಾಮ್ನಲ್ಲೂ ಕೂಡ ಪಿಕ್ಸ್ಗಳನ್ನು ಶೇರ್ ಮಾಡ್ಕೊಂಡಿದ್ದೆ PDF ಮಾಡಿ. ಇವತ್ತು ಅದರ ಮುಂದಿನ ಭಾಗ ವಾಯು ಪಾಠದ್ದು ಈ ರೀತಿಯಾಗಿ ನಾನು ನೋಟ್ಸ್ ಮಾಡಿ ರೆಡಿ ಮಾಡಿಟ್ಟೀನಿ. ಅಕ್ಷರ ನಿಮಗೆ ತಿಳಿತಾವೆಲ್ಲ ನೋಡಿ ನಿಮಗೆ ಇಂಪಾರ್ಟೆಂಟ್ ಪಾಯಿಂಟ್ಸ್ ಮಾತ್ರ ನಾನು ಬರೆದಿರ್ತೀನಿ. ಎಲ್ಲನೂ ಬರೆಯೋಕ್ಕೆ ಹೋಗಿರಂಗಿಲ್ಲ, ಭಾಳ ಇಂಪಾರ್ಟೆಂಟ್ ಇದ್ದಿದ್ದಷ್ಟೇ ಮಾಡಿರ್ತೀನಿ. ಇದು ವಾಯು ಪಾಠಕ್ಕೆ ಸಂಬಂಧಿಸಿದಂತಹ ನೋಟ್ಸ್. ಇದು 6ನೇ ಪಾಠ. ಅದಾದಮೇಲೆ ನೀರು ಬರ್ತೈತಿ. ನೀರು ಪಾಠಕ್ಕೆ ಸಂಬಂಧಿಸಿದಂತಹ ಮುಖ್ಯವಾದ ಟಿಪ್ಪಣಿಗಳು. ವಾಯುಪಾಠದಲ್ಲಿ ಭಾಳ ಕಡಿಮೆ ಪಾಯಿಂಟ್ಸ್ ಅದಾವು. ಅದಾದಮೇಲೆ ಸ್ವಲ್ಪ ನೀರು ಪಾಠದೊಳಗೆ ಹೆಚ್ಚದಾವು. ನಿಮ್ಗೆ ಸ್ಪೀಡ್ ಅನ್ನಿಸ್ತು ಅಂದ್ರೆ ಸ್ವಲ್ಪ ನೀವು ಪಾಸ್ ಮಾಡ್ಕೊಂಡು ನೋಡಿ ನೋಟ್ಸ್ ಮಾಡ್ಕೊರಿ. ಇನ್ನೂ ಒಂದು ಸ್ವಲ್ಪ ಅದಾವು ನೀರು ಪಾಠದ ಪಾಯಿಂಟ್ಸ್ಗಳು. ನಮ್ಮಂತೆ ಗೃಹಿಣಿಯರಾಗಿ ಮತ್ತೆ ಅದ್ರ ಜೊತೆಗೆ ಜಾಬ್ಗೆ ಹೋಗ್ತಿರ್ತಾರಲ್ಲ, ಕೆಲ್ಸಕ್ಕೆ ಹೋಗ್ತಿರ್ತಾರಲ್ಲ, ಅವರಿಗೆ ನೋಟ್ಸ್ ಮಾಡ್ಕೊಳ್ಳೋದು ಆಗ್ತಿರಂಗಿಲ್ಲ. ಡೈರೆಕ್ಟಾಗಿ ಓದಲಿ ಅಂಥೇಳಿ ಈ ಪಾಯಿಂಟ್ಸ್ಗಳನ್ನು ನೀವು ಡೈರೆಕ್ಟಾಗಿ ಬರ್ಕೊಂಡು ಓದ್ಲಿಕ್ಕೆ ತುಂಬಾ ಅನುಕೂಲ ಆಗ್ತದೆ ಅಂಥೇಳಿ ಈ ವಿಡಿಯೋ ಮಾಡಾಕ್ತೀನಿ ನಾನು. ವಿಡಿಯೋ 10ನೇ ಪಾಠದವರೆಗೂ ಕಂಟಿನ್ಯೂ ಆಗ್ತೈತಿ. 10ನೇ ಪಾಠದ ನೋಟ್ಸ್ ಏನೂ ಇಲ್ಲ, ಜಸ್ಟ್ ನಾನು ಜನವಸತಿಗಳು ಅಂತ ಹೆಡ್ಡಿಂಗ್ ಐತೆ ಅಷ್ಟು ಹಾಕಿ ಬಿಟ್ಬಿಟ್ಟಿನಿ. ಅಲ್ಲೇನೂ ಪಾಯಿಂಟ್ಸ್ ಇಲ್ಲ, ಯಾಕಂದ್ರೆ ಗ್ಯಾಪ್ ಅನ್ನಿಸ್ಬಾರ್ದು ನಿಮಗೆ ಅಂಥೇಳಿ ಅಷ್ಟೇ ಲಾಸ್ಟ್ ಒಂದು ಪಿಕ್ ಹಾಕೀನಿ. ಅದಾದಮೇಲೆ 11ನೇ ಪಾಠ ವಸ್ತು ಸ್ವರೂಪ ಅಂತ ಬರ್ತೈತಿ. ಅದನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ನೋಟ್ಸ್ ಕೊಡ್ತೀನಿ. ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿತ್ತು ಅಂದರೆ ಲೈಕ್ ಮಾಡಿರಿ, ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಜೊತೆ ಶೇರ್ ಮಾಡ್ಕೊರಿ. ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿರಿ. ನೀವು ಸಬ್ಸ್ಕ್ರೈಬ್ ಮಾಡೋದ್ರಿಂದ ನನಗೂ ಕೂಡ ಇನ್ನೂ ಹೊಸ ವಿಡಿಯೋಸ್ಗಳನ್ನು ಮಾಡೋದಕ್ಕೆ ಒಂದು ಮೋಟಿವೇಶನ್ ಸಿಕ್ಕಂಗೆ ಆಗ್ತೈತಿ. ಮತ್ತು ನಾನು ಹಾಕುವಂತಹ ವಿಡಿಯೋಸ್ಗಳ ನೋಟಿಫಿಕೇಷನ್ ನಿಮ್ಮ ಮೊಬೈಲ್ಗೆ ಬರ್ತೈತಿ. ಮತ್ತು ಇದು ವಿಡಿಯೋ ಕಂಟಿನ್ಯೂ ಆಗ್ತೈತಿ 10ನೇ ಪಾಠ ತನಕ. 10ನೇ ಪಾಠದ ನೋಟ್ಸ್ ಏನೂ ಇಲ್ಲ, ಜಸ್ಟ್ ನೀವು ರೀಡ್ ಮಾಡ್ಬೋದು. ಚಾನಲ್ ಪೇಜ್ನಲ್ಲಿ ಹೋಗಿ ರೀಡ್ ಮಾಡ್ಬೋದು ಆ್ಯಪ್ನಲ್ಲಿ. 9ನೇ ಪಾಠದವರೆಗೂ ಈ ರೀತಿ ನೋಟ್ಸ್, ಇಂಪಾರ್ಟೆಂಟ್ ನೋಟ್ಸ್ ಅದಾವು. ಈ ವಿಡಿಯೋ ನೋಡಿದ್ದಕ್ಕೆ ನಿಮ್ಮೆಲ್ಲರಿಗೂ ಧನ್ಯವಾದಗಳು.